ಚಿರತೆ ಅಂದ್ರೆ ಸಾಕು ಜನ ಎದ್ನೋ ಬಿದ್ನೋ ಅಂತ ಓಡ್ತಾರೆ. ಆದ್ರೆ ಇಲ್ಲೊಬ್ಬ ಚಿರತೆಯನ್ನೇ ಗಿರಗಿಟ್ಲೆ ಹೊಡೆಸಿದ್ದಾನೆ. ಚಿರತೆ ಹಿಡಿದ ವೀರನಿಗೆ ಊರಿನ ಜನರೇ ಚಿರತೆ ಆನಂದ್ ಅನ್ನೋ ನಾಮಕರಣ ಮಾಡಿದ್ದಾರೆ. ಪಟಾರ ಅಂತ ಹೇಳ್ಬಿಟ್ಟು ಮಧ್ಯೆ ಹೋಗಿ ಬಾಲೆ ಎಳ್ಕೊಂಡಾಗ ಸುತ್ತ ಬಂದು ಬಲೆ ಹಾಕಿದ್ದೆ. ನನಗೇನು ಅನ್ಸಲ್ಲ, ಕ್ಷಣದಲ್ಲಿ ಹಿಡಿಬೇಕು ಅನ್ನಿಸ್ತು, ಹಿಡ್ದೆ. ಫಸ್ಟ್ ಬಾಂಬೆ ಅನ್ನೋರು, ಈಗ ಚಿರತೆ ಆನಂದ ಅಂತಾರೆ. ಶಿವ ಶಿವ, ಈ ದೃಶ್ಯ ನೋಡ್ತಿದ್ರೇನೆ ಎದೆ ಜಲ್ ಅನ್ಸುತ್ತೆ. ಚಿರತೆ ಅಂದ್ರೆ ಎದ್ನೋ ಬಿದ್ನೋ ಅಂತ ಓಡೋರ ಮಧ್ಯೆ ಅದೇನ್ ಧೈರ್ಯ ಶಿವ ಇವನಿಗೆ. ಒಳ್ಳೆ ನಾಯಿ ಹಿಡ್ದಂಗೆ ಹಿಡ್ತವನೆ. ಇನ್ನೇನು ಚಿರತೆ ಎಸ್ಕೇಪ್ ಆಯ್ತು ಅನ್ನುವಷ್ಟರಲ್ಲಿ ಚಿರತೆ ಬಾಲ ಹಿಡ್ಕೊಂಡು 3 ರೌಂಡ್ ಗಿರಿಗಿಟ್ಲೆ ಹೊಡ್ಸಿದ್ದ. ಕೊನೆಗೆ 10 ಜನರ ಎದುರೇ ಬಲೆಗೆ ಹಾಕಿ ತಾನೊಬ್ಬ 8 ಬಂಟ ಅನ್ನೋದನ್ನ ಪ್ರೂವ್ ಮಾಡಿದ್ದ. ಅಂದಿನಿಂದ ಈತನ ಹೆಸರೇ ಬದಲಾಗಿದೆ. ಇಷ್ಟು ದಿನ ಬಾಂಬೆ ಆನಂದ ಅಂತಿದ್ದವರೆಲ್ಲ ಈಗ ಚಿರತೆ ಆನಂದ ಅಂತ ಕರಿತಿದಾರಂತೆ. ಫಸ್ಟ್ ಬಾಂಬೆ ಅನ್ನೋರು, ಈಗ ಚಿರತೆ ಆನಂದ ಅಂತಾರೆ. ಇವರ ಹೆಸರು ಯೋಗಾನಂದ್ ಅಂತ. ತಿಪಟೂರು ತಾಲೂಕಿನ ರಂಗಾಪುರ ಗ್ರಾಮದವರು. 3 ದಿನದ ಹಿಂದೆ ಇಡೀ ರಾಜ್ಯದ ಜನರನ್ನೇ ಬೆಚ್ಚಿ ಬೀಳಿಸಿದ ವ್ಯಕ್ತಿ. ಹಲವು ದಿನಗಳಿಂದ ರಂಗಾಪುರ ಸುತ್ತಮುತ್ತ ಚಿರತೆಯೊಂದು ಕಾಣಿಸಿಕೊಳ್ತಿತ್ತು. ಮೊನ್ನೆ ಮನೆಯೊಂದರ ಬಳಿ ಚಿರತೆ ಬಂದಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಬಲೆ ಬೀಸೋದಕ್ಕೆ ಶುರು ಮಾಡಿದ್ದಾರೆ. ಇನ್ನೇನು ಬಲೆಗ್ ಬಿತ್ತು ಅನ್ನುವಷ್ಟರಲ್ಲಿ ಚಳ್ಳೆ ಹಣ್ಣು ತಿನ್ನಿಸಿತ್ತು. ಯಾರ ಕೈಗೂ ಸಿಗದಂತೆ ಎಸ್ಕೇಪ್ ಆಗೋದಕ್ಕೆ ರೆಡಿಯಾಗಿತ್ತು. ಜನರೆಲ್ಲ ಚಿರತೆ ಹೋಯ್ತು ಅಂತಿದ್ದಂತೆ ಅಲ್ಲೇ ಇದ್ದ ಆನಂದ್ ಚಿರತೆ ಬಾಲ ಹಿಡಿದು ಬಲೆಗೆ ಕೆಡವಿದ್ರು. ತಪ್ಪಿಸ್ಕೊಂಡು 3 ಸತಿ ಮುಂದಕ್ಕೆ ಮೂವ್ ಆದಾಗ ನಾನೇ ಮಾಡಿದೆ, ಏನಾರು ಒಳಗಿಡ್ ಸಾಯಿಸ್ಬಿಟ್ಟಾರಲ್ವ ಅಂತೇಳಿ ನಾನೇ ಮಾಡಿದೆ. ಮಧ್ಯದಲ್ಲಿ ಹೋದ್ನೆಲ್ಲ ಪೊಲೀಸ್ನವ್ರು ಬೈತಿದ್ರು, ಒಟ್ಟು ಯಾರು ಬರಬೇಡ್ರಿ ಇಲ್ಲಿ, ದೂರ ಇರ್ಬೇಕು ಅಂತೇಳಿ. ಅಂತೂ ಆಗ ತಡಿ ನೋಡೋಣ, ಆಮೇಲೆ ಒಳಗಿಡ್ದವ್ರು ಎಲ್ಲ ಸೇರ್ಕೊಂಡ್ರು ಅಂತೇಳಿ ನಾನೇ ಮಾಡಿದೆ. ಅವರೆಲ್ಲ ಇದು ಮಾಡಿದಾಗ ಮಧ್ಯದಲ್ಲಿ ಹೋದನು ಬಾಲೆ ಹಿಡ್ಕೊಂಡಾಗ ಅವಾಗ ಇದ್ದರೆಲ್ಲ ಬಲೆ ಹಾಕ್ರಿ ಅಂತೇಳಿ ಅವಾಗ ಇದು ಮಾಡಿ ಅವಾಗ ಬಲೆಗೆ ಹಾಕಿ ನಾವೇ ತಗೊಂಡೋಗಿ ಹಾಲ್ಕುರ್ಕೆ ಅದನ್ನ ಇದಿತ್ತು ಅರಣ್ಯ ಇಲಾಖೆಗೆ ಹಾಕಿ ತಗೊಂಡೋಗಿ ನಾವೇ ಬಿಟ್ಕೊಂಡು. ಬಲೆಗೆ ಬಿದ್ದ ಚಿರತೆಗೆ ಜಸ್ಟ್ 5 ವರ್ಷ ಅಂತೆ. ತಾಯಿಯಿಂದ ಬೇರ್ಪಟ್ಟಿದ್ರಿಂದ ಊರಿಗೆ ನುಗ್ಗಿರಬಹುದು ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದ್ರೆ ಚಿರತೆ ಹಿಡಿದ ದಿನದಿಂದಲೂ ಆನಂದ್ ಹೆಸರೇ ಬದಲಾಗಿದೆ. ಬಾಂಬೆ ಆನಂದ ಅಂತಿದ್ದವರೆಲ್ಲ ಚಿರತೆ ಆನಂದ ಅಂತ ಕೊಂಡಾಡ್ತಿದಾರಂತೆ. ಒಟ್ನಲ್ಲಿ ಆನಂದ್ ಅವರ ಧೈರ್ಯ ಮೆಚ್ಚಬೇಕು ಅಥವಾ ಟೈಮ್ ಚೆನ್ನಾಗಿತ್ತು ಅನ್ಬೇಕೋ ಗೊತ್ತಿಲ್ಲ. ಪುಣ್ಯಕ್ಕೆ ಚಿರತೆ ತಿರುಗಿ ಬಿದ್ದಿಲ್ಲ. ಎಲ್ಲರೂ ಇದನ್ನೇ ಮಾಡೋಕೆ ಹೋದ್ರೆ ಜೀವಕ್ಕೆ ಅಪಾಯ ಬರೋದು ಗ್ಯಾರಂಟಿ. ವಿಠಲ್, ನ್ಯೂಸ್ 18 ತುಮಕೂರು. ಇನ್ನುಳಿದ ಸುದ್ದಿಗಳನ್ನ ನೋಡೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ. ಮಂಡ್ಯ ನಗರದ ಗುಂಡಿ ಗಂಡಾಂತರಕ್ಕೆ ಮುಕ್ತಿ. ಇದು ನ್ಯೂಸ್ 18 ವರದಿಯ ಫಲಶ್ರುತಿ. ಹೆಸರಿಗಷ್ಟೇ ರಸ್ತೆ, ಎಲ್ಲೆಲ್ಲೂ ಇದ್ವು ಯಮಗುಂಡಿ. ಮಂಡ್ಯದ ಪ್ರತಿ ರೋಡ್ನಲ್ಲೂ ಕೂಡ ಅಷ್ಟೇ ಈ ಒಂದು ಗುಂಡಿಗಳದ್ದೇ ಕಾರುಬಾರು. ಈ ರೋಡ್ನಲ್ಲಿ ಓಡಾಡೋಕ್ಕಂತೂ ಒಂದು ಹೆಜ್ಜೆ ಯೋಚನೆ ಮಾಡಲೇಬೇಕು, ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾವಿನ ಜೊತೆ ಸಂಚಾರ, ನಿತ್ಯ ಪರದಾಡ್ತಿದ್ರು ಮಂಡ್ಯ ಜನ. ನ್ಯೂಸ್ 18 ವರದಿಗೆ ಎಚ್ಚೆತ್ತು ಮಂಡ್ಯ ಶಾಸಕರು ಗುಂಡಿ ಮುಚ್ಚಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಮಂಡ್ಯ ನಗರದ ಗುಂಡಿಗಳ ಅವಾಂತರ ಕುರಿತು ನ್ಯೂಸ್ 18 ವರದಿ ಮಾಡಿತ್ತು. ಈ ವರದಿಯ ಬೆನ್ನಲ್ಲೇ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಗುಂಡಿ ಮುಚ್ಚಿಸಿದ್ದಾರೆ. ಅಖಾಡಕ್ಕೆ ಇಳಿತು ನ್ಯೂಸ್ 18, ಗುಂಡಿ ಮುಚ್ಚಿಸಿದ್ರು ಶಾಸಕರು. ನಮ್ಮ ನ್ಯೂಸ್ 18 ತಂಡ ಬಂದು ಇದನ್ನ ವರದಿ ಮಾಡಿ ನಮ್ಮ ಪ್ರತಿಭಟನೆಗೆ ನ್ಯೂಸ್ ಮಾಡಲಾಗಿ ಸನ್ಮಾನ್ಯ ಶಾಸಕರು ಸ್ಪಂದಿಸಿ ಇದನ್ನ ತ್ಯಾಪೆಯನ್ನು ಹಾಕಿ ಕುಳಿಯನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ನಮ್ಮ ನ್ಯೂಸ್ 18 ಅವರು ತಂಡ ಬಂದು ವರದಿ ಮಾಡಲಾಗಿ ನಮ್ಮ ಶಾಸಕರು ಬೇಗ ರಸ್ತೆ ಮಾಡಿದ್ರು. ಹಾಗಾಗಿ ನಮ್ಮ ನ್ಯೂಸ್ 18ಗೆ ಧನ್ಯವಾದಗಳನ್ನ ಹೇಳ್ತೀನಿ. ರಸ್ತೆ ಗುಂಡಿಗೆ ಮುಕ್ತಿ, ಇದು ನ್ಯೂಸ್ 18 ಮೆಗಾ ಇಂಪ್ಯಾಕ್ಟ್.